ಈಗ ನಾನು ಹಾಕ್ತಿರೋ ಮೊದಲನೇ ರಂಗೋಲೆ ಬಂದ್ಬಿಟ್ಟು ಕುಬೇರ ರಂಗೋಲೆ. ಇದು ಗೊತ್ತಿರುತ್ತೆ ಎಲ್ಲರಿಗೂ, ತುಂಬ ಶ್ರೇಷ್ಠವಾಗಿರುವಂಥದ್ದು. ಇದನ್ನು ಹಾಕಿ ಲಕ್ಷ್ಮೀನ ಇದ್ರ ಮೇಲೆ ಕಳಶ ಸ್ಥಾಪನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದಾದಮೇಲೆ ಆಗ್ನೇಯ ದೀಪ ಅಂತ ಹಚ್ತೀವಲ್ಲ, ಅದನ್ನು ಆಗ್ನೇಯ ಮೂಲೆಯಲ್ಲೂ ಕೂಡ ಈ ಕುಬೇರ ರಂಗೋಲೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಪಾಸಿಟಿವಿಟಿ ಇರುತ್ತೆ. ಸಿಂಪಲ್ಲಾಗಿ ಚುಕ್ಕೆನಲ್ಲಿ ಯಾವ ಥರ ಹಾಕ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಥರ ಬಿಗ್ನರ್ಸ್ ಕೂಡ ಈ ರಂಗೋಲಿನ ಹಾಕೋಬೋದು, ಯಾವುದೇ ಥರ ಕಷ್ಟ ಇಲ್ದಿರೋ ಥರ. ಈ ಥರ ಸೇರಿಸ್ಕೊಳ್ಳೋದು ಅಷ್ಟೇ. ಇದಕ್ಕೆ ಮೊದಲಲ್ಲಿ ಎಲ್ಲ ಕಡೆ ಕುಂಕುಮನ ಹಾಕ್ಕೋಬೇಕು. ಕುಂಕುಮ ಅರಿಶಿನದಿಂದ ಈ ರಂಗೋಲೆ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಅರಿಶಿನ ಕುಂಕುಮ ಗೊತ್ತಲ್ಲ ನಿಮಗೆ, ಲಕ್ಷ್ಮಿಗೆ ಪ್ರಿಯವಾದಂಥದ್ದು. ಸೊ ಅದಾದಮೇಲೆ ಅರಿಶಿನ ಈ ಥರ ಎಲ್ಲ ಮೂಲೆಯಲ್ಲೂ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದನ್ನು ಹಾಕಿ ಇದರಲ್ಲಿ ಒಂದು ಬೆಳ್ಳಿ ನಾಣ್ಯ ಅಥವಾ ತಾಮ್ರದ್ದು ಯಾವುದಾದ್ರೂ ಕಾಯಿನ್ ಇತ್ತು ಅಂದರೆ ಅದನ್ನು ಹಾಕಿ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಸಕಲ ಐಶ್ವರ್ಯ ನಿಮಗೆ ಸಿಗತ್ತೆ. ಲಕ್ಷ್ಮೀ ಕುಬೇರ ರಂಗೋಲೆ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಈ ರಂಗೋಲಿಗೆ ಮೇನ್ ಬೇಕಾಗಿರೋದು ಅರಿಶಿನ ಕುಂಕುಮ. ಈ ಥರ ನಾನು ಯಾವ ಥರ ಹಾಕ್ತಿದ್ದೀನಿ ಅದೇ ರೀತಿ ಅರಿಶಿನ ಕುಂಕುಮನ ಫಿಲ್ ಮಾಡ್ಕೊಳ್ಳೋದು. ತುಂಬಾ ಪಾಸಿಟಿವಿಟಿ ಇರುತ್ತೆ. ದೇವ್ರ ಮನೆಯಲ್ಲಿ ಇಡೋದಕ್ಕೆ ತುಳಸಿ ಗಿಡದ ಮುಂದೆ ಕೂಡ ಹಾಕೋಬೋದು. ಸೊ ಈ ಥರ ಬರುತ್ತೆ. ಸೊ ಕೊನೆಯದಾಗಿ ಮಧ್ಯದಲ್ಲಿ ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ಳೋದು. ಸೊ ನೋಡಿದ್ರಲ್ಲ ಸಿಂಪಲ್ಲಾಗಿ ಯಾವ ಥರ ಕುಬೇರ ರಂಗೋಲಿ ಹಾಕ್ಕೊಳ್ಳೋದು ಅಂತ. ಬನ್ನಿ ಇವಾಗ ನೆಕ್ಸ್ಟ್ ರಂಗೋಲಿ ನೋಡ್ಕೊಂಬರೋಣ. ಇವಾಗ ಹಾಕ್ಕೊಳ್ತಿರೋ ರಂಗೋಲಿ ಬಂದು ಲಕ್ಷ್ಮೀ ಹೃದಯ ಅಂತ ಹೇಳ್ತಾರೆ. ಇದು ಕೂಡ ಕಲಶದ ಕೆಳಗಡೆ ಹಾಕ್ಕೊಳ್ಳೋಂಥದ್ದು. ಪ್ರತ್ಯೇಕವಾಗಿ ದೇವರ ಕೋಣೆ ತುಳಸಿ ಗಿಡ ಇಲ್ಲಿ ಹಾಕ್ಕೊಂಡ್ರೆ ಈ ರಂಗೋಲಿಗಳು ಅಷ್ಟೈಶ್ವರ್ಯಗಳನ್ನ ತಂದುಕೊಡುತ್ತೆ. ತುಂಬಾ ಈಸಿ ವೇನಲ್ಲಿ ಹಾಕ್ಕೊಳ್ಳೋಂಥದ್ದು. ಎಂಥ ಬಿಗಿನರ್ಸ್ ಕೂಡ ಈ ರಂಗೋಲಿನ ಹಾಕ್ಕೋಬೋದು. ಸೊ ಇವಾಗ ನಾನು ಹಾಕ್ಕೊಳ್ತಿರೋದ್ನ ಅದೇ ರೀತಿ ಹಾಕ್ಕೊಂಡ್ರೆ ಈಸಿಯಾಗಿ ನೀವು ಈ ರಂಗೋಲಿನ ಹಾಕ್ಕೋಬೋದು. ಬಟ್ ಈ ರಂಗೋಲಿಗಳೆಲ್ಲ ತುಂಬಾ ಪವರ್ಫುಲ್ಲು, ಎಲ್ಲಂದ್ರಲ್ಲಿ ಬಿಡೋಂಗಿಲ್ಲ. ಕೆಲವೊಂದು ಜಾಗಗಳಲ್ಲಿ ಮಾತ್ರ ನಾವು ಈ ರಂಗೋಲಿನ ಬಿಟ್ಕೋಬೇಕಾಗತ್ತೆ. ಏನಿಲ್ಲ, ಈ ಥರ ಲೈನ್ ಹಾಕ್ಕೊಂಡು ಒಂದ್ರ ಪಕ್ಕ ಒಂದು ಸೇರಿಸ್ಕೊಳ್ಳೋದಷ್ಟೇ. ಎಂಥ ಬಿಗಿನರ್ಸ್ ಕೂಡ ಈ ರಂಗೋಲಿನ ಹಾಕೋಬೋದು. ತುಂಬ ಪವರ್ಫುಲ್ ಇರೋಂಥ ರಂಗೋಲಿಗಳನ್ನ ಕಲ್ತ್ಕೊಳ್ಳೋದು ತುಂಬಾ ಒಳ್ಳೆಯದು. ಇದನ್ನು ನಾವು ಲಕ್ಷ್ಮೀ ಹೃದಯ ಅಂತ ಹೇಳ್ತೀವಿ. ಇದನ್ನು ಈ ರತಿ ಹಾಕ್ಕೊಂಡು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ಳೋಂಥದ್ದು. ಸೊ ನೋಡ್ಕೊಂಡು ಬಂದ್ರಲ್ಲ ಲಕ್ಷ್ಮೀ ಹೃದಯ ಯಾವ ಥರ ಬಿಡೋದು ಅಂತ. ಸೊ ಈಗ ಹಾಕ್ಕೊಳ್ತಿರೋ ರಂಗೋಲೆ ಲಕ್ಷ್ಮಿಗೆ ಪ್ರಿಯವಾದದ್ದು ಅಷ್ಟದಳ ಪದ್ಮ. ಇದು ಕೂಡ ತುಂಬಾ ಈಸಿಯಾಗಿ ಹಾಕೋಬೋದು. ಅದು ಲಾಸ್ಟ್ ತೋರಿಸಿದ್ದು ಲಕ್ಷ್ಮೀ ಹೃದಯ. ಇದು ಬಂದ್ಬಿಟ್ಟು ಅಷ್ಟದಳ ಪದ್ಮ. ಇದು ಕೂಡ ತುಂಬಾ ಲಕ್ಷ್ಮಿಗೆ ಪ್ರಿಯವಾಗಿರೋ ಅಂಥದ್ದು. ಕಮಲ ಅಂತ ಹೇಳಿದ್ರೇ ಲಕ್ಷ್ಮಿಗೆ ತುಂಬ ಇಷ್ಟ. ಸೊ ಇನ್ನು ರಂಗೋಲಿನಲ್ಲಿ ಕಮಲ ಬಿಟ್ಟರೆ ಖಂಡಿತವಾಗ್ಲೂ ತುಂಬ ಇಷ್ಟಪಡ್ತಾರೆ. ಸೊ ಇದನ್ನು ನಾವು ಯಾವಾಗಲೂ ದೇವ್ರ ಮನೆಯಲ್ಲಿ ತುಳಸಿ ಗಿಡದ ಹತ್ರ ಹಾಕ್ಕೋಬೋದು. ಅದಾದಮೇಲೆ ಈ ರಂಗೋಲಿ ಪುಡಿನಲ್ಲಿ ಹಾಕೊಳ್ಳೋದಕ್ಕಿಂತ ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ಥರ. ಈಗ ನೋಡೋಣ ಮತ್ತೆ ಯಾವುದು ನೆಕ್ಸ್ಟ್ ರಂಗೋಲಿ ಅಂತ. ಇದನ್ನು ಬಂದು ಐಶ್ವರ್ಯ ರಂಗೋಲಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಏನು ಹಾಕ್ತಿದ್ದೀನಿ ಎಲ್ಲ ರಂಗೋಲಿಗಳು ತುಂಬಾ ಶ್ರೇಷ್ಠವಾಗಿರೋವಂಥದ್ದು. ಯಾವುದೇ ಥರ ಕಷ್ಟ ಇಲ್ದಿರೋ ಥರ ಈಸಿಯಾಗಿ ಹಾಕ್ಕೊಳ್ಳೋವಂಥದ್ದು. ನೋಡಿ ಎಷ್ಟು ಸುಲಭನಾಗಿ ಹಾಕ್ಕೋಬೋದು. ಇದೆಲ್ಲ ನಂಬ್ತೀರಾ, ಈಸಿಯಾಗಿ ಹಾಕ್ಕೊಳ್ಳೋದು ಕೂಡ ಎಲ್ಲ ದೇವರಿಗೆ ಇಷ್ಟವಾಗಿರೋವಂಥ ರಂಗೋಲೆ. ಇದನ್ನು ಐಶ್ವರ್ಯ ರಂಗೋಲಿ ಅಂತ ಹೇಳ್ತಾರೆ. ಇದನ್ನು ಪ್ರತಿ ಶುಕ್ರವಾರ ಮಂಗಳವಾರ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಈಸಿಯಾಗಿದೆ ನೋಡಿ, ಇದನ್ನು ಹಾಕೋಬೋದು.
ಸೊ ಎಲ್ಲರಿಗೂ ಗೊತ್ತಿರುತ್ತೆ ಸ್ಟಾರ್ ಯಾವ ಥರ ಹಾಕ್ಕೊಳ್ಳೋದು ಅಂತ. ಈ ರಂಗೋಲಿ ಕೂಡ ತುಂಬಾ ಶ್ರೇಷ್ಠವಾಗಿರೋವಂಥದ್ದು. ನಕ್ಷತ್ರ, ಸೊ ಇದು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರೋವಂಥದ್ದು. ಈಗ ನಾನು ಏನೇ ರಂಗೋಲಿ ತೋರಿಸ್ತಾ ಇದ್ದೀನಿ ಅದೆಲ್ಲ ದೇವ್ರ ಮನೆಗೆ ಮತ್ತು ತುಳಸಿ ಗಿಡಕ್ಕೆ ಪ್ರತಿ ಸಲ ಏನಪ್ಪ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ, ಪ್ರತ್ಯೇಕವಾಗಿ ಹಾಕುವಂಥ ರಂಗೋಲಿಗಳು. ನೋಡಿ ಎಷ್ಟು ಈಸಿಯಾಗಿದ್ದರೂ ಕೂಡ ತುಂಬಾ ಪವರ್ಫುಲ್ ಆಗಿರೋವಂಥದ್ದು. ಇವಾಗ ಬನ್ನಿ ಇನ್ನು ಮತ್ತೆ ಯಾವುದು ಹಾಕ್ಕೊಳ್ಳೋದು ಅಂತ ನೋಡೋಣ. ಇದು ಬಂದ್ಬಿಟ್ಟು ಲಕ್ಷ್ಮಿಗೆ ಪ್ರಿಯ ಮತ್ತು ವಿಷ್ಣುಗೆ ಪ್ರಿಯವಾಗಿರೋವಂಥ ರಂಗೋಲಿ. ಹೌದು, ಶಂಕು ಮತ್ತು ಚಕ್ರ. ಸೊ ಈ ಥರ ಚಕ್ರ ಥರ ಹಾಕ್ಕೊಂಡು ಅದನ್ನು ಈ ಥರ ಸೇರಿಸ್ಕೊಳ್ಳೋದು. ಅದಾದಮೇಲೆ ಇಲ್ಲಿ ಹೂವಿನ ದಳ ಬರುತ್ತಲ್ಲ ಆ ಥರ ಹಾಕ್ಕೊಳ್ಳೋದು. ಬಟ್ ತುಂಬಾ ಎಫೆಕ್ಟಿವ್ ಆಗಿರೋ ರಂಗೋಲಿ. ಇದನ್ನು ಕಲ್ತ್ಕೊಳ್ಳಿ, ತುಂಬಾ ಈಸಿಯಾಗಿ ಹಾಕ್ಬೋದು. ಇದಾದಮೇಲೆ ಇಲ್ಲೊಂದು 3 ಈ ಥರ ಹಾಕ್ಕೊಳ್ಳೋದು. ಅದಾದಮೇಲೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡೋದು. ಯಾವುದೇ ರಂಗೋಲಿ ಹಾಕ್ಕೊಂಡ್ರೂ ಬಣ್ಣ ತುಂಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಳಿದ್ರಲ್ಲಿ ಅಂದರೆ ವೈಟ್ಗೆ ಅದೇ ಥರ ಬಿಡಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಬಂದು ವಿಷ್ಣು ಪ್ರಿಯ. ಇದು ಶಂಖು ಚಕ್ರ ಹಾಕೋದನ್ನು ತೋರಿಸ್ತೀನಿ. ಯಾವ ಥರ ಹಾಕ್ಕೊಳ್ಳೋದು ಅಂತ ನೋಡೋಣ. ಇದು ಕೂಡ ಈಸಿನೇ. ಈ ಥರ ಚಕ್ರಾಕೃತಿನಲ್ಲಿ ಹಾಕ್ಕೊಳ್ಳೋದು. 3-4 ರೌಂಡ್ ಹಾಕ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ರಂಗೋಲಿ ಪುಡಿನಲ್ಲಿ ಹಾಕೋಬಾರ್ದು. ನಾನಿಲ್ಲಿ ನಿಮಗೆ ವಿಡಿಯೋ ತೋರಿಸೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಸೊ ಇದನ್ನು ಆದಷ್ಟು ಅಕ್ಕಿ ಹಸಿಟ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಅದಾದಮೇಲೆ ಈ ಥರ ಚಕ್ರ ಹಾಕ್ಕೊಂಡ್ಮೇಲೆ ಈ ಥರ ಎಲೆ ಥರ ಬಿಡಿಸ್ಕೊಳ್ಳೋದು. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಈ ಥರ ಹಾಕ್ಕೊಳ್ಳೋವಂಥದ್ದು. ಶಂಕು ಚಕ್ರ ವಿಷ್ಣುಗೆ ಪ್ರಿಯವಾಗಿರುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ ದೇವ್ರ ಮನೇಲಿ ಹಾಕ್ಕೊಳ್ಳೋದಕ್ಕೆ. ತುಳಸಿ ಗಿಡದ ಹತ್ರ ನೋಡೋದಲ್ಲ ಸಿಂಪಲ್ಲಾಗಿ ಯಾವ ಥರ ಶಂಕು ಚಕ್ರ ಹಾಕ್ಕೊಳ್ಳೋದು ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಸ್ತಿಕ್. ಪ್ಲಸ್ ಆಕಾರದಲ್ಲೂ ಹಾಕೋಬೋದು, ಇನ್ನೊಂದು ರೀತಿ ಹಾಕೋದನ್ನು ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಆ ಥರನೇ ಹಾಕೋಬೇಕು, ಇದನ್ನು ಹಾಕಬಾರ್ದು. ಬಟ್ ಬಿಗಿನರ್ಸ್ಗೆ ಹಾಕೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಮೆಥಡ್ ಫಾಲೋ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಕಬಾರ್ದು ಅಂತ ಏನಿಲ್ಲ, ಬಟ್ ಇಂಟು ಪ್ಲಸ್ ಆಕಾರದಲ್ಲಿ ತೋರಿಸ್ಬಾರ್ದು ರಂಗೋಲಿ ಹಾಕೋದು ಅಂತಾರೆ. ಸೊ ಇದು ಬಿಗಿನರ್ಸ್ಗಾದರೆ ಈ ಥರ ಹಾಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಈ ಥರ 2 ಲೈನ್ ಕೂಡ ಹಾಕೋಬೋದು ನೀವು ಪಕ್ಕದಲ್ಲಿ. ಈ ಥರ ಸ್ವಸ್ತಿಕ್ ಹಾಕ್ಕೊಳ್ಳೋದು. ಸೊ ಇನ್ನೊಂದು ರೀತಿ ಬೇಕಂತ ಹೇಳಿದ್ರೆ ನಾನು ತೋರಿಸ್ತೀನಿ ರೀ. ಈ ಥರ ಈಸಿಯಾಗಿಯೂ ಕೂಡ ಈ ಥರನೂ ಹಾಕೋಬೋದು. ಅಂದರೆ ಇಂಟು ಯಾವುದೋ ಹಾಕ್ಕೊಳ್ದೆ ಹಾಗೆ ಹಾಕ್ಕೊಂಡು ಈ ಥರ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ಳೋವಂಥದ್ದು. ಎಲ್ಲದಕ್ಕೂ ಬಣ್ಣ ತುಂಬೋದು ಇಂಪಾರ್ಟೆಂಟ್. ನೋಡಿ ಈಸಿಯಾಗಿ ಯಾವ ಥರ ಹಾಕ್ಕೊಳ್ಳೋವಂಥದ್ದು. ಸೊ ಸ್ವಸ್ತಿಕ್. ಇಲ್ಲಿ ನೆಕ್ಸ್ಟ್ ನಾನು ಓಂ ಯಾವ ಥರ ಬರೆಯೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರತ್ತೆ, ಸೊ ಗೊತ್ತಿಲ್ಲದಿರೋರಿಗೆ ಬಿಗ್ನರ್ಸ್ಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಓಂನ ಬರಿತಾ ಇದ್ದೀನಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಓಮು, ಶ್ರೀ, ಸ್ವಸ್ತಿಕ್ಕು ಇದಕ್ಕೆಲ್ಲ ತುಂಬ ಮುಖ್ಯವಾದ ಸ್ಥಾನ ಇದೆ. ಸೊ ಇದು ಕೂಡ ದೇವ್ರ ಮನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಶ್ರೀ ಯಾವ ಥರ ಬರೆಯೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ತುಳಸಿ ಕಟ್ಟೆ ಮುಂದೆ ಶ್ರೀರಾಮ, ಜೈರಾಮ ಮತ್ತು ಶುಭ, ಲಾಭ ಇದೆಲ್ಲ ತುಳಸಿ ಮುಂದೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಶ್ರೇಷ್ಠದ ರಂಗೋಲಿಗಳು ಕೂಡ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಲಕ್ಷ್ಮೀ ಪಾದ ಯಾವ ಥರ ಬಿಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಇಂಟು ಆಕಾರದಲ್ಲಿ ಬರ್ಕೊಂಡು ಲಕ್ಷ್ಮೀ ಪಾದನ ಯಾವ ಥರ ಹಾಕೋದು ಅಂತ ನೋಡೋಣ. ಸೊ ಮೊದಲಿಗೆ ಲಕ್ಷ್ಮೀ ಪಾದ ಕೂಡ ಅಷ್ಟೇ ಶುಕ್ರವಾರ, ಮಂಗಳವಾರ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಸೊ
ಪಾದ ತುಂಬ ವೆರೈಟಿನಲ್ಲಿ ಬಿಡಿಸ್ಬೋದು. ಅದರಲ್ಲಿ ಒಂದು 3-4ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬಾ ಈಸಿಯಾಗಿ ಬರ್ಕೊಳ್ಳೋ ಅಂಥದ್ದು. ಸೊ ಪಾದ ಎಲ್ಲ ಬಿಟ್ಕೊಂಡ್ಮೇಲೆ ಆ ಕಡೆ ಈ ಕಡೆ 2 ಲೈನ್ ಹಾಕ್ಕೊಂಡು ಮಧ್ಯದಲ್ಲಿ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡ್ರೆ ಆಯಿತು. ನೋಡಿ, ಮೊದಲನೇದು ಲಕ್ಷ್ಮೀ ಪಾದ ಯಾವ ಥರ ಬರುತ್ತೆ ಅಂತ. ಅದಾದಮೇಲೆ 2ನೇ ರೀತಿ ಪಾದ ಯಾವ ಥರ ಬಿಡಿಸೋದು ಅಂತ, ಚಕ್ರ ಥರ ಒಂದು ಮೇಲುಗಡೆ ದೊಡ್ಡ ಸೈಜು, ಅದಾದಮೇಲೆ 2ನೇದು ಚಿಕ್ಕ ಸೈಜ್ನಲ್ಲಿ ಚಕ್ರ ಬಿಡಿಸ್ಕೊಂಡು ಅದಕ್ಕೆ ತಾಯಿದು ಏನು ಬರುತ್ತೆ ಬೆರಳುಗಳನ್ನ ಹಾಕ್ಕೊಂಡ್ರೆ ಆಯಿತು. 2ನೇ ಥರದ್ದು ಲಕ್ಷ್ಮೀ ಪಾದ, ಒಂದು 5-6 ವೆರೈಟಿನಲ್ಲಿ ಲಕ್ಷ್ಮೀ ಪಾದನ ಬಿಡಿಸ್ಕೊಳ್ಬೋದು. ಅದರಲ್ಲಿ ಇದು 2ನೇದು ತುಂಬಾ ಸುಲಭವಾಗಿ ಬಿಡಿಸ್ಕೊಳ್ಳೋಂಥದ್ದು. ಸೊ ಇದು ಬಿಡಿಸಿದ್ದಾಯಿತು. ಇವಾಗ ಇದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡ್ರೆ ಆಯಿತು. ಸೊ ಬನ್ನಿ ನೆಕ್ಸ್ಟು ಯಾವ ಥರ ಲಕ್ಷ್ಮೀ ಪಾದ ಬಿಡೋದು ಅಂತ ನೋಡ್ಕೊಂಡು ಬರೋಣ. ಇದು 8 ಆಕೃತಿನಲ್ಲಿ ಬರುತ್ತೆ. ಇದು ತುಂಬ ಈಸಿಯಾಗಿ ಹಾಕ್ಕೊಳ್ಳೋವಂಥದ್ದು. ಈ ರಂಗೋಲಿ ಕೂಡ ಬಿಗ್ನರ್ಸ್ ಹಾಕ್ಕೋಬೋದು. ಇಲ್ಲೆಲ್ಲ ನಾನು ಏನು ರಂಗೋಲಿ ಹಾಕಿದ್ದೀನಿ ಅದೆಲ್ಲ ಬಿಗ್ನರ್ಸ್ಗೆ ಹಾಕ್ಕೊಳ್ಳೋ ಅಂಥದ್ದು. ಆದರೂ ಕೂಡ ಇದೆಲ್ಲ ನಮಗೆ ತುಂಬಾ ಒಳ್ಳೆಯದಾಗಿರೋವಂಥದ್ದು. ದೇವ್ರ ಮನೆಯಲ್ಲಿ ತುಳಸಿ ಗಿಡದ ಹತ್ರ ಹಾಕ್ಕೊಳ್ಳೋಂಥ ರಂಗೋಲೆ. ಸೊ ಅದಾದಮೇಲೆ 8 ಆಕೃತಿನಲ್ಲಿ ಹಾಕ್ಕೊಂಡು ಅದಕ್ಕೆ ಸೈಡಲ್ಲಿ 2 ಈ ಥರ ಲೈನ್ ಹಾಕ್ಕೊಂಡ್ರೆ ಆಯಿತು. ನೋಡಿದ್ರಲ್ಲ ಯಾವ ಥರ ಲಕ್ಷ್ಮೀ ಪಾದ ಬಿಡಿಸ್ಕೊಳ್ಳೋದು ಅಂತ.